ನೀವು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಯಾಕೆ ಗೊತ್ತಾ? ಓ ಅಂತಂದ್ರೆ ಏನು? ನಾಯ ನಾವು. ಓಯ್ 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 ಅಂದ್ರೆ ಏನಂತ ಅರ್ಥ? ನಾಯಿ ಅಂತನಾ? ಇವರು ಇಲ್ಲಿ ನಾವು ಸಿಟಿಗೆ ದುಡ್ಡಿಲ್ಲ, ಆಮೇಲೆ ಸಂಘ ಒಂದೇ ಸಲ ಬಂದ ಇಲ್ಲ ನಿಲ್ಸಿದ್ರೆ ಬೂದೆ ಇಟ್ಟಾಡ್ತೈತೆ. ಹಂಗಾಗಿ ನೀವು ಏನಕ್ಕೆ ದುಡ್ಡಿಲ್ಲ? ಬಿಪಿ ಅಂದ್ರೆ ಏನು? ಇದು ಚೀಟಿ ಚೀಟಿ ಚೀಟಿ. ಚೀಟಿಗೆ ದುಡ್ಡು 15ನೇ ತಾರೀಕು ಇವತ್ತು ಚೀಟಿಗೆ ದುಡ್ಡು ಹಂಚ್ಬೇಕು. ಆಮೇಲೆ ಇದು ಅಲ್ಲಿ ಮಾರ್ಕೆಟ್ ಆಗಿ ಒಂದ್ 50 ರೇಟ್ ಹಾಕಿ 500 ರೂಪಾಯಿ ಫೈನ್ ಹಾಕ್ತಾರೆ. ಹಂಗಾಗಿ ಇಲ್ಲಿ ಸಂಘ ಐತೆ. ಹಂಗಾಗಿ ನೀವು ಮನಸಾರ ಯಾರನ್ನ ನೀವು ನನ್ಗೆ ಯಾಕೆ ಮಾಡ್ತಾರೆ? ಸಾಯನ್ ಹಾಕ್ತಾರ ಅಜ್ಜಿ ಅರಿವೆ ಕಾಟ ಆದ್ರೆ ಮಗಳಿಗೆ ಮಿಂಡ್ರು ಕಾಟ ಅನ್ನಂಗೆ. ಹಲೋ ಚಿನ್ನು, ಒಂದ್ ನಿಮಿಷ ನೀವು ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು? ನಮ್ಗೇನು ಬೇಡ. ಮತ್ತೀಗ ಪ್ರಾಬ್ಲಮ್ ಆಗಿದೆ, ಚೀಟಿ ಕಾಸು ಹಂಚ್ಬೇಕು ಅಂತೀರಾ, ಅಮೌಂಟ್ ಏನೋ ಬೇಕಿತ್ತು? ಏನು ಬೇಡ. ನಾವು ಯಾರ ಹತ್ರ ಇಲ್ಲೇನು ಒಡೆ ಪಡೆ ತಗೊಂಡಾಗ ಅಡಕ್ಕಿ ಕಟ್ಕೊಂತೀವ್ರಿ. ತುಂಬಾ ಒಡವೆ ಇದೆಯಾ ನಿಮ್ಮ ಹತ್ರ? ಇದೆ ಸ್ವಲ್ಪ. ನಮ್ ಬೆಳಿಗ್ಗೆ ಅಂದ್ರೆ ನೀರ್ ಕುಡ್ದಿಲ್ಲ. ಯಾರಿಗನ ನಮ್ದು ವ್ಯಾಪ್ತಿ ಪ್ರದೇಶ ದೂರ ಆಯ್ತು ನಮ್ದು. ಅಲ್ಲ, ನಿಮ್ದು ವ್ಯಾಪ್ತಿ ಪ್ರದೇಶದಿಂದ ದೂರ ಇರ್ಲಿ. ನಮ್ಮ ಹಸ್ಬೆಂಡ್ ತೀರೋಗಿದ್ರಲ್ಲ, ಅದಕ್ಕೆ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ, ಕಾಲ ಕಳ್ಕೊಳ್ಳೋಣ. ನೀವು ಕಾಮಿಡಿಯಾಗಿ ಮಾತಾಡ್ತೀರಲ್ವಾ? ನಿಮ್ಗೆ ಯಾರಲ್ಲ ಇಷ್ಟ ಬಂದ್ರು ಅವ್ರ ಕಡೆಗೆ ಫೋನ್ ಮಾಡ್ಕೊಂಡು ಅವ್ರು ಇದನ್ ಮಾಡ್ಕೊಂಡ್ರಿ. ನಮ್ಗೆ ಇಷ್ಟ ಬಂದಿರೋದಕ್ಕೆ ರೀ ನಾವು ಮಾತಾಡ್ತಾ ಇರೋದು. ನೀವು ನಮ್ಗೆ ಇಷ್ಟ ಆಗಿರೋದಕ್ಕೆ ತಾನೇ ನಾವು ನಿಮ್ ಜೊತೆ ಮಾತಾಡ್ತಾ ಇರೋದು. ನಮ್ದು ಡ್ರೈವರ್ ಒಳಗಡೆ ಹೊರಗೋಗಿದೆ. ನಮ್ದು ನೀವು ನಿಮ್ಮ ಹತ್ರ ಮಾತಾಡಕ್ಕೆ ನಮ್ಮ ಹತ್ರ ಇದು ವ್ಯವಸ್ಥೆ ಆದ ಟೈಮ್ಗಳು ಕಮ್ಮಿ ಆಗಿವೆ. ಬನ್ನಿ, ನಮ್ಮ ಮನೆಗೆ ಬನ್ನಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಸುಮ್ನೆ ಏನ್ ಫೋನಲ್ಲಿ? ನೀವ್ ಬರ್ತೀರಾ ಇವತ್ತು? ಇಲ್ಲ, ನಾವು ಬರೋದಿಲ್ಲ. ನಮಗ್ ಫೋನ್ ಮಾಡ್ಬೇಡಿ. ಇಲ್ಲ, ಆತರ ಆಗೋದಿಲ್ಲ. ನಾನು ಫೋನ್ ಮಾಡ್ಲೇಬೇಕು. ಯಾಕೆ ಗೊತ್ತಾ? ನಾನ್ ನಿಮ್ಮನ್ನ ನೋಡ್ಲೇಬೇಕು, ನಿಮ್ಮನ್ನ ಮೀಟ್ ಮಾಡ್ಲೇಬೇಕು. ಆತರ ಆಗಲ್ಲ. ನಾನ್ ನಿಮ್ಮನ್ನ ನೋಡ್ಲೇಬೇಕು. ಆತರ ಬಿಡಿ ಅದೆಲ್ಲ. ನಾನ್ ನಿಮ್ಮನ್ನ ಮಾತಾಡಿಸ್ಲೇಬೇಕು. ಇಲ್ಲ ನೀವಾಗ ನೀವ್ ಬರ್ತೀರಾ, ಇಲ್ಲ ನಾನಾಗಿ ನಿಮ್ ಅಂತೆ ಹತ್ರ ಬಂದ್ರೆ ಅದೇ ನಾವು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಬೇಕಾದ್ರೆ ನಿಮ್ ಮನೇಲಿ ಇದ್ದು ಬೇಕಾದ್ರೆ ಮಾರ್ನಿಂಗ್ ಬೇಕಾದ್ರೆ ಎದ್ದು ಬರ್ತೀನಿ. ಡ್ಯೂಟಿಗಳ ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ನೀವು ಅಡೆಯಲ್ಲಿ ಮನೆ ಕಬೇಕಾಗುತ್ತೆ. ಮಂಚದ ಅಡೆಯಲ್ಲಿ ಜಾಗಗಳು ನಮ್ಮ ಹತ್ರಗಳು ಕಮ್ಮಿಗಳಿದೆ. ಹಾಗಾಗಿ ನಮ್ಮ ಹತ್ರ ಮಂಚಗಳು ಇದೆ. ಆಮೇಲೆ ಅಡೆಯಲ್ಲಿ ಮನಕಬೇಕಾಗುತ್ತೆ. ನಮ್ದು ಮಳೆ ಬಂದ್ರೆ ತೊಟ್ಟುತ್ತೆ ಇದು ನೀರು ಸೀಟ್ನಲ್ಲಿ. ಹಾಗಾಗಿ ನೀವು ಎಲ್ಲ ಯಾರು ಬೇರೆ ನೀವು ಬರೀ ಗಂಡ ತತ್ತೋದರೆ ಮಾಡ್ತಾರಲ್ಲ ನೀವು ತಾಯಿನಾಗೆ. ಸರ್, ನಾನು ಅಶ್ವಿನಿ ಅಂತ ಇಂಜಿನಿಯರ್. ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ ಅಲ್ವ್ರ ಅಕ್ಕಾರೆ. ತಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದಾರ ಸರ್? ಎಲ್ಲ ಚೆನ್ನಾಗಿದಾರೆ ಸರ್. ಅದೇ ಬಿಸಿಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ? ನಿಮ್ದು ಹಳ್ಳಿನ ಸರ್? ಅಲ್ಲ, ನೀವು ಹಳ್ಳಿಯಲ್ಲ ಇರೋದು ಒಂದೇ? ಹಳ್ಳಿಲೇ ಸರ್ ಇರೋದು. ಹಳ್ಳಿ ಬಳ್ಳಾಪುರ ಅಂತ. ಸ್ವಾಮಿ ಅಲ್ಲ, ನಾನು ಮೇಡಮ್ ಅಶ್ವಿನಿ ಮೇಡಮ್. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ದೀರ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ ನಮ್ಮ ಕರ್ಮ ಏನ್ ಮಾಡೋದು ಅಂತ. ಯಜಮಾನ್ರು ತೀರೋಗಿರೋದಕ್ಕೆ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜು ಚೆನ್ನಾಗಿದ್ದೀಯಾ, ನಾನ್ ನಿಮ್ ಅಕ್ಕ ನಿನ್ ತಂಗಿ, ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರಿ ದಿಕ್ಕಾಪಾಲ ಗುಡಗಂಗ ಆಗೋಯ್ತಿ. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ. ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಸರ್. ಇದೇನು ಬರೇ ಇವ್ರು ಯಜಮಾನ್ರಿಲ್ದಾರೆ ಮಾಡ್ತಾರಕ್ಕ ನನ್ಗೆ. ನಮ್ಮ ಯಜಮಾನ್ರ ಜೊತೆಗೆ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡ್ರಿ ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್, ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಎಲ್ಲ ಇದಂತದ್ದು ಈ ಮದ್ವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್, ನಮ್ ಯಜಮಾನ್ ಬಿಟ್ಟು ಇದ್ರ ಅದನ್ನ ಹೇಳಲೇಬೇಡ್ರಿ ನನಗೇನು ಕಷ್ಟ ಸುಖ ಮಾಡಕ್ಕೆ ನಾವು ಇವ್ರ ಇದು ಅಂತದ್ದು ಏನು ಮನೆ ಹಾಕ್ಸ್ಕೊಡ್ಬೇಕ, ನಾವು ಎಮ್ಮೆಲ್ಲಿ ಕೆಲಸದಾಗಿದ್ದೀವ ಅಥವಾ
ಅಲ್ಲ ಏನೇನೋ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಅದೇನೋ ಇದು ತಿಂಗಳಿಗೆ ಎಂತದ ದುಡ್ಡು ಬಂದಿದ್ದಲ್ಲ ಗಂಡಂತಾರೆ ಅದನ್ನ ಮಾಡಿಸ್ಕೊಡಾರ ನಾವು ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ ನೀವು. ಬರೇ ಅವರೇ ಮಾಡ್ತಿರಲ್ಲ ನೀ. ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಡಲ್ದಾರ ಮಾಡ್ಯವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ಸರ್ ನೀವ್ ಏನ್ಗೆ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು? ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ 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 ತಡೀರಿ. ಈಗ ನಿಮ್ ಹೆಂಡತಿ ಸತ್ತೋದ್ರೆ ಅಂತ ನಮ್ ನೀವ್ ದೇವ್ರ ಕೇಳ್ಕೊಂಡ್ ಬಂದಿರ್ತಾರ ನಮ್ ಹೆಂಡತಿ ಸತ್ತೋಗ್ಲಿ, ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು? ಮಾತ್ರ ಇದಾರೆ ಮುಗಿದು. ಹಲೋ ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ದು ಮತ್ತೆ. ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನೀವು ನಾವು ದೇವ್ರ ಹತ್ರ ಕೇಳ ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೊರಗಡೆಗೆ ಹೋಯ್ದು ತಿಕ್ಕ ತೊಳ್ಕೊಂಡ ಹೆಂಗಪ್ಪ ನಾನು. ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬರದು ನಮ್ಮ ಹಣೆ ಬರ. ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರೆ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ ಯಾಕೆ ಸತ್ತು ಹೋಗ್ತೀರೋ ನಿಮ್ಗೆ. ಅಲ್ಲ ಸರ್, ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರೋ ಗೊತ್ತಿಲ್ಲ, ಅರ್ಧ ಗಂಟೆ ಬಿದ್ದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ಗೆ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿಲ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ರಗ್ ಓದ್ಕೊಂಡು ಯಾವ್ದನ್ನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡ್ ಮಕ್ಕಳು ಮರಿನ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ. ನೀವು ಹೊಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಒದ್ಕೊಂಡ್ ಅಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ. ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕೊಂಡ್ ಮನೆ ಕಂತಿರಲ್ವ ನೀವುನು? ಅಯ್ಯೋ ಅವೋ ಸೆಕೆಗೆ ಈಗ ಅವೆಲ್ಲ ಮಡಿಕೊಂಡು ನೀವು ಗೊಲ್ರೆಡ್ಡಿ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರೆಟ್ಟಿ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಯಾರು ಹಾಸನ ಹತ್ರ ಅಂತಣ್ಣ. ಹೌದಾ? ಮಾತಾಡ್ಬೇಕು ಒಂದು ಯಾರು ಅಂದ್ರು ನಮ್ ಸ್ವಾಮಿಗಳು ಒಂದೇ. ಕೊಡು ಮಾತಾಡೋಣ. ಆಯ್ತು ಸ್ವಾಮಿ, ಆಯ್ತು. ಇದು ಕೊಡ್ತೀನಿ ನೋಡಿ, ಹೇಳಿ ಸ್ವಾಮಿ. ಹಲೋ ಹಲೋ, ಹೇಳಿ. ನಮಸ್ತೆ, ಗುರುಭ್ಯೋ ನಮಃ. ಹೇಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ. ಆಯ್ತು ಸ್ವಾಮಿ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮಸ್ತುತೆ. ನಾರಾಯಣಿ ನಮೋಸ್ತುತೆ. ಹೌದು ಹೌದು ಅಲ್ವಾ? ಹೌದು ಹೌದು. ಈಗ ನಾವು ಒಂದು ಚಂಡಿಕಾ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ. ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ. ರಂಗಸ್ವಾಮಿ ಅಂತ. ರಂಗಸ್ವಾಮಿ, ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ತಿಳಿದಿದೆಯಾ ನಿಮ್ಗೆ? ತುಲಾ ರಾಶಿ. ತುಲಾ ರಾಶಿ. ಯಾವ ನಕ್ಷತ್ರ? ನಕ್ಷತ್ರ ಮಾಡ್ಬಿಟ್ಟಿದ್ದೀನಿ. ಅಲ್ಲ ಸ್ವಾಮಿ, ನೀವೇ ಒಬ್ಬ ದೇವಿ ಆರಾಧಕರಾಗಿ. ಹೌದು ಹೌದು. ಅಲ್ಲ ಇದನ್ನ ತಿಳ್ಕೊಳ್ಳಿ, ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ? ಅಲ್ವಾ? ಅಲ್ಲ, ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ. ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರಲ್ವಾ? ನಾನ್ ಹೇಳ್ತೀನಿ ಕೇಳಿ, ನೀವು ಪೂಜಿಸತಕ್ಕಂತ ದೇವರು ದೊಡ್ಡಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ? ಹಾ, ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕೊಂತ ನೀವು ಆರಾಧಕರು. ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು. ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವೇನ್ ಮಾಡ್ತೀರಾ? ಏನ್ ಒಳ್ಳೇದ್ ಮಾಡ್ತೀರಾ? ಆನ್ಸರ್ ಮಾಡಿ. ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ?
ಅದು ಗೊತ್ತು. ಗೊತ್ತು ಅಲ್ಲ, ನೀವು ಮಾತಾಡ್ಬೇಕು ನಿಮ್ಗೆ. ಹೌದು ಹೇಳಿ. ನಿಮ್ಮ ರಾಶಿ ನಕ್ಷತ್ರನೇ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ, ಏನು ನೀವು ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ? ಹ್ಞೂ ಮಾಡ್ತೀವಿ. ಅದು ಹೇಳಿ, ಒಂದು ಮಂತ್ರ ಹೇಳಿ. ಅಲ್ಲ ಸ್ವಾಮಿ, ಒಂದು ಮಂತ್ರ ಹೇಳಿ. ಅದು ಆಸೆ ಮುಖಾಂತರ ನಾವು ಇದು ಮಾಡ್ತೀವಿ ಅವ್ರಿಗೆ. ಅಲ್ಲ, ಈಗ ನಾವು ಒಂದು ಪೂಜೆ ಮಾಡಿಸ್ಬೇಕಾಗುತ್ತೆ. ಈಗ ಅವ್ರು ಯಾರು ವಾಸು ಅವ್ರ ಮಗನ್ಗೆ ಅವತ್ತು ಅರ್ಚನೆ ಮಾಡಿದ್ರಲ್ವಾ? ಹೌದು. ಅರ್ಚನೆ ಮಾಡತಕ್ಕಂತ ಅವ್ರಿಗೆ ಈಗ ನಾವು ಒಂದು ಚಂಡಿಕಾ ಯಾಗವನ್ನು ದೇವ್ರಿಗೋಸ್ಕರ ಕೈ ಹಿಡಿದಿದ್ದಾರೆ. ಹೌದಾ? ಹಿಡಿದಿದ್ದಾರೆ. ನೀವು ಅದ್ರ ಬಂದು ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು. ನೀವು ಒಂದು ಅರ್ಚನೆ ಮಾಡಬೇಕು. ನೀವು ದೇವ್ರಿಗೆ ನೀವು ಎಲ್ಲ ಪೂಜೆ ಎಲ್ಲ ಮಾಡ್ಬೇಕಾಗುತ್ತೆ. ನಾವು ನಿಮ್ಮ ನಂಬಿ ಹೆಂಗ್ ಕರ್ಕೊಂಡು ಹೋಗೋದು ನೀವೇ ಹೇಳಿ. ನೀವು ಈಗ ಎಲ್ಲ ನಿಮ್ಗೆ ಮಂತ್ರ ಬರುತ್ತೆ ತಾನೆ? ಸ್ವಲ್ಪ ಬರುತ್ತೆ. ಸ್ವಲ್ಪ ಬರುತ್ತೆ ಅಂತ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು. ನಗ್ತೀರಾ ಏನ್ ಹೇಳಿದ್ರು ನೀವು? ಹಲೋ, ಹೇಳಿ. ಸಂಸ್ಕೃತದಲ್ಲಿ ಯಾವ್ದನ್ನ ಒಂದು 2 ಮಂತ್ರಗಳು ಹೇಳಿ. ಬಂದಾಗ ಹೇಳ್ತೀವಿ ಬಿಡಿ. ಈಗ ಹೇಳಿ ಏನು. ಎಲ್ಲಿಗೆ ಬಂದಾಗ ಸ್ವಾಮಿ? ಏನು ವಾಸುವರೆ ಇಂಥ ನೀವು ಇದು ಮಾಡ್ಕೊಂಡಿದ್ದೀರಾ? ಅಲ್ಲ, ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ ದೇವ್ರಿಗೆ. ಹಳ್ಳಿ ಕಡೆನಾ? ಇಲ್ಲ ಇಲ್ಲಿ ಹೆಬ್ಬೂರು ಸಿಟಿ, ಸ್ಮಾರ್ಟ್ ಸಿಟಿ. ಹೆಬ್ಬೂರಲ್ಲಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು? ಇದು ಮಾಡ್ತೀವಿ, ಪೂಜೆ ಮಾಡುವಾಗ ಸ್ವಲ್ಪ ಇದು ಮಾಡಿ ಗೊತ್ತಿರೋ ಹೇಳ್ತೀವಿ, ಇದು ಮಾಡ್ತೀವಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ. ಪೂಜೆ ಮಾಡ್ತೀರಾ ಗೊತ್ತು, ಸಂಸ್ಕೃತದಲ್ಲಿ ನಿಮ್ಗೆ ಬರುತ್ತೋ ಇಲ್ವೋ? ಸ್ವಲ್ಪ ಕಲ್ತಿದೀವಿ ಅಷ್ಟೇ, ಜಾಸ್ತಿ ಇದು ಮಾಡಿಲ್ಲ. ಹೌದಾ? ಈಗ ಸ್ವಲ್ಪ ನಾವು ಯಾವ್ದೋ ಒಂದು ಸಭೆಯಲ್ಲಿ ಪಾಲ್ಗೊಳ್ಬೇಕಾಗಿದೆ. ಆಮೇಲೆ ನಾನು ಸ್ವಲ್ಪ ನಿಮ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ. ಉಪಹಾರ ಇದೆ. ನೀವು ಉಪಹಾರ ಮಾಡಿದ್ರಾ? ಆಯ್ತು. ಏನ್ ತಿಂದ್ರಿ? ಮೊಸರನ್ನ ಪೌರ್ಣಮಿ ಯಾವತ್ತು? ಅಮಾವಾಸ್ಯೆನ ಪೌರ್ಣಮಿ ನೆಕ್ಸ್ಟ್ ಭಾನುವಾರ ಇದೆಯಲ್ಲ. ಭಾನುವಾರ ಇದೆಯಾ? ಭಾನುವಾರ ಪೌರ್ಣಮಿ ಅಮಾವಾಸ್ಯೆ ಇದೆ. ನೆಕ್ಸ್ಟ್ ಬಸವನ ಜಯಂತಿ ಇದೆ. ನೀವು ಒಬ್ಬರಿಗೆ ಒಂದು ಪೂಜೆ ಮಾಡ್ಬೇಕಲ್ಲ. ಇಲ್ಲ, ಇವ್ರು ರಂಗಸ್ವಾಮಿ ಅನ್ನೋರ್ದು ಫ್ಯೂಚರ್ ತುಂಬಾ ಚೆನ್ನಾಗಿದೆ. ನಿಮ್ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಮುಂದಕ್ಕೆ ನೀವು ಒಳ್ಳೆ ವ್ಯಕ್ತಿ. ಸಂಸ್ಕೃತದಲ್ಲಿ ಒಂದು ಯಾವ್ದನ್ನ ಒಂದು 2 ಮಂತ್ರಗಳು ಹೇಳಿ. ಬಂದಾಗ ಹೇಳ್ತೀವಿ ಬಿಡಿ. ಈಗ ಹೇಳಿ ಏನು. ಎಲ್ಲಿಗೆ ಬಂದಾಗ ಸ್ವಾಮಿ? ಏನು ವಾಸುವರೆ ಇಂಥ ನೀವು ಇದು ಮಾಡ್ಕೊಂಡಿದ್ದೀರಾ? ಅಲ್ಲ, ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರಾಗಿದ್ದಾರೆ ದೇವ್ರಿಗೆ. ಹಳ್ಳಿ ಕಡೆನಾ? ಇಲ್ಲ ಇಲ್ಲಿ ಹೆಬ್ಬೂರು ಸಿಟಿ, ಸ್ಮಾರ್ಟ್ ಸಿಟಿ. ಹೆಬ್ಬೂರಲ್ಲಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು? ಇದು ಮಾಡ್ತೀವಿ, ಪೂಜೆ ಮಾಡುವಾಗ ಸ್ವಲ್ಪ ಇದು ಮಾಡಿ ಗೊತ್ತಿರೋ ಹೇಳ್ತೀವಿ, ಇದು ಮಾಡ್ತೀವಿ. ಅಲ್ಲ, ನಿಮ್ಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ. ಪೂಜೆ ಮಾಡ್ತೀರಾ ಗೊತ್ತು, ಸಂಸ್ಕೃತದಲ್ಲಿ ನಿಮ್ಗೆ ಬರುತ್ತೋ ಇಲ್ವೋ? ಸ್ವಲ್ಪ ಹಾಸನ ಹತ್ರ ಅಂತಣ್ಣ. ಹೌದಾ? ಮಾತಾಡ್ಬೇಕು ಒಂದು ಯಾರು ಅಂದ್ರು ನಮ್ಮ ಸ್ವಾಮಿಗಳು ಒಂದೇ. ಮಾತಾಡೋಣ. ಆಯ್ತು ಸ್ವಾಮಿ, ಆಯ್ತು. ಇದು ಕೊಡ್ತೀನಿ ನೋಡಿ, ಸರಿ. ಹಲೋ ಹೇಳಿ. ನಮಸ್ತೆ, ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ. ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಲ್ವಾ? ಈಗ ನಾವು ಒಂದು ಚಂಡಿಕಾ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ. ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ. ರಂಗಸ್ವಾಮಿ ಅಂತ. ರಂಗಸ್ವಾಮಿ. ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ತಿಳಿದಿದೆಯಾ ನಿಮ್ಗೆ? ತುಲಾ ರಾಶಿ. ಯಾವ ನಕ್ಷತ್ರ? ಅಲ್ಲ ಸ್ವಾಮಿ, ನೀವೇ ಒಬ್ಬ ದೇವಿ ಆರಾಧಕರಾಗಿ. ಅಲ್ಲ, ಇದನ್ನ ತಿಳ್ಕೊಳ್ಳಿ. ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ? ಅಲ್ವಾ? ಅಲ್ಲ, ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ. ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರಲ್ವಾ? ನಾನ್ ಹೇಳ್ತೀನಿ ಕೇಳಿ. ನೀವು ಪೂಜಿಸ್ತಕ್ಕಂತ ದೇವರು ದೊಡ್ಡಮ್ಮ.
ಹೌದು ದೊಡ್ಡಮ್ಮ ಚಿಕ್ಕಮ್ಮ. ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ? ಹಾ ಹೌದು 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 ಹಾ, ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕೊಂತ ಇರೋ ನೀವು ಆರಾಧಕರು, ಹೌದು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು. ಹೌದು. ನಿಮ್ಮ ರಾಶಿ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವೇನ್ ಮಾಡ್ತೀರಾ? ಏನ್ ಒಳ್ಳೇದ್ ಮಾಡ್ತೀರಾ? ಆನ್ಸರ್ ಮಾಡಿ. ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ? ಅದು ಗೊತ್ತು. ಗೊತ್ತು ಅಲ್ಲ, ನೀವು ಮಾತಾಡ್ಬೇಕು ನಿಮ್ಗೆ. ಹೌದು ಹೇಳಿ. ನಿಮ್ಮ ರಾಶಿ ನಕ್ಷತ್ರನೇ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ? ಏನು ನೀವು ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ? ಮಾಡ್ತೀವಿ. ಅದು ಹೇಳಿ, ಒಂದು ಮಂತ್ರ ಹೇಳಿ. ಅಲ್ಲ ಸ್ವಾಮಿ, ಒಂದು ಮಂತ್ರ ಹೇಳಿ.